ಹಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಇವತ್ತು ನಾವು ದಿಢೀರ್ ಅಂತ ಬೆಳಿಗ್ಗೆ ತಿಂಡಿ ಅಂದರೆ ಪೋಹ, ದಪ್ಪ ಅವಲಕ್ಕಿಯಿಂದ ಮಾಡುವಂಥ ಪೋಹ ಹಾಗೂ ಒಂದು ಬ್ರೊಕೋಲಿ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೋಸ್ಕರ ಬ್ರೊಕೋಲಿಯನ್ನು ನಾನಿಲ್ಲಿ ಒಂದು ವಿಸಿಲ್ ಬರುವಷ್ಟು ಕುಕ್ಕರಲ್ಲಿ ಇಟ್ಟಿದ್ದೇನೆ. ಅಥವಾ ನಾವು ಸ್ಟೀಮ್ ಕೂಡ ಮಾಡಬಹುದು ಇದನ್ನು, ಅದು ಬೇಗ ಬೇಯ್ತದೆ. ಅದಕ್ಕೋಸ್ಕರ ಒಂದೇ ವಿಸಿಲ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಸಿಲ್ ಬರುವಷ್ಟು ಅದನ್ನು ಬೇಯಿಸುವ. ಅಥವಾ ಜಸ್ಟ್ ಸ್ಟೀಮ್ ಕೂಡ ಮಾಡ್ಬೋದು. ಸ್ಟೀಮ್ ಮಾಡಲಿಕ್ಕೆ ತುಂಬ ಹೊತ್ತು ತಗೊಳ್ತಂತೇಳಿ ನಾನೊಂದು ವಿಸಿಲ್ ಹಾಕಿ ಬೇಯಿಸಿದ್ದೇನೆ. ಈ ರೀತಿ ಬೆಂದಿದೆ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬೋದು. ನಾನು ಆನಿಯನ್ ಹಾಕುವಂತ ಡಿಸೈಡ್ ಮಾಡಿದ್ರಿಂದಾಗಿ ಅಲ್ಲಿ ತುಪ್ಪ ಹಾಕಿದರೆ ಆನಿಯನ್ ಬೇಗ ಫ್ರೈ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದೆ. ಆನಿಯನ್ ಮತ್ತು ಜಿಂಜರ್, ಬೆಳ್ಳುಳ್ಳಿ, ಸ್ವಲ್ಪ ಆನಿಯನ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಬ್ರೊಕೋಲಿಯನ್ನು ಹಾಕಬೇಕು. ಉಪ್ಪು ಆಲ್ರೆಡಿ ಸೇರಿಸಿದ್ದೇವೆ, ಬೇಕಾದರೆ ಉಪ್ಪು ಹಾಕ್ಬೋದು. ತುಪ್ಪದಲ್ಲೇ ಫಸ್ಟಿಗೆ ಹಾಕೋದ್ರಿಂದ ಕೂಡ ಒಳ್ಳೆ ರುಚಿ ಬರ್ತದೆ. ನಾನೀಗ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಎಷ್ಟು ಸ್ವಲ್ಪ ಖಾರ ಇದ್ದರೂ ಸಾಕು. ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನಷ್ಟು ಪೆಪ್ಪರ್, ರುಚಿಗೆ ಬೇಕಾದಷ್ಟು ಉಪ್ಪು, ತುಪ್ಪ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ. ನಾನು ಸ್ವಲ್ಪ ಬ್ರೊಕೋಲಿ ತಗೊಂಡಿದ್ದಾಗಿ ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಏನಾದರೂ ಚಾಟ್ ಮಸಾಲ ಏನಾದರೂ ಇದ್ದರೆ ಅದು ಸ್ವಲ್ಪ ಹಾಕ್ಬೋದು, ಒಂದು ಹುಳಿ ಸ್ವಲ್ಪ ಬರ್ತದಂತ. ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೇನೆ. ಸ್ವಲ್ಪ ಖಾರ ಇರ್ತದೆ. ಆ್ಯಂಡ್ ಲಿಂಬೆ ಹುಳಿ ಕೂಡ ಹಾಕ್ತಾಯಿದ್ದೇನೆ. ಇದನ್ನು ಸ್ಕಿಪ್ ಮಾಡ್ಬೋದು, ಲಿಂಬೆ ಹುಳಿ ಹಾಕಲೇಬೇಕು ಅಂತೇನಿಲ್ಲ. ಯಾಕಂದರೆ ಚಾಟ್ ಮಸಾಲದಲ್ಲಿ ಸ್ವಲ್ಪ ಹುಳಿ ಇರ್ತದೆ. ನಿಧಾನವಾಗಿ ಫ್ರೈ ಮಾಡ್ತಾ, ಕುಕ್ಕರಲ್ಲಿ ಇಡೋದಕ್ಕಿಂತ ಸ್ಟೀಮ್ ಮಾಡಿದರೆ ಒಳ್ಳೆ ರುಚಿ ಇರ್ತದೆ ಆ್ಯಕ್ಚುಲಿ. ಸೊ ಸ್ಟೀಮ್ ಮಾಡಿ ಟ್ರೈ ಮಾಡಿ ನೀವು. ರೆಡಿಯಾಗಿದೆ ಪೆಪ್ಪರ್ ಫ್ರೈ, ಬ್ರೊಕೋಲಿ ಪೆಪ್ಪರ್ ಫ್ರೈ ರೆಡಿ. ಇದರೊಟ್ಟಿಗೆ ನಾವು ಒಂದು ಬೆಳಿಗ್ಗಿನ ಉಪಹಾರಕ್ಕೆ ಅಂದರೆ ತಿಂಡಿಗೆ ದಪ್ಪ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಅರ್ಜೆಂಟಾಗಿ ನಮಗೆ ಈಸಿಯಲ್ಲಿ ಮಾಡ್ಬೋದು. ದಪ್ಪ ಅವಲಕ್ಕಿಯನ್ನು ಸ್ವಲ್ಪ ನೀರಲ್ಲಿ ಹಾಕಿಡಬೇಕು, ತಣ್ಣೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು. ನಂತರ ಎಣ್ಣೆಗೆ ಸ್ವಲ್ಪ ಉದ್ದಿನಬೇಳೆ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ನೀರುಳ್ಳಿ, ಒಂದು ಅರ್ಧ ನೀರುಳ್ಳಿ ಸಾಕು, ಸ್ವಲ್ಪ ಮಾಡ್ತಾಯಿದ್ದೇನೆ ನಾನು. ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು. ನಮಗೆ ಅವಲಕ್ಕಿ ಸ್ವಲ್ಪ ಕಲರ್ ಬರಲಿ ಬೇಕಾದರೆ ಸ್ವಲ್ಪ ಅರಶಿನ ಹಾಕ್ಕೊಳ್ಬೋದು. ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಕಲರ್ ಜಾಸ್ತಿ ಬೇಕು ಅಂತ ಹೇಳಿದರೆ. ನಾನೊಂದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೇನೆ.
ನೀರಲ್ಲಿ ಸ್ವಲ್ಪ ನೆನೆಸಲಿಕ್ಕೆ ಇಟ್ಟಂತಹ ಅವಲಕ್ಕಿಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ದಪ್ಪ ಇರೋದ್ರಿಂದಾಗಿ ಒಂದು 5 ನಿಮಿಷ ನೆನೆಬೇಕು ಅದು ನೀರಲ್ಲಿ. ಮತ್ತು ಸ್ಪೆಷಲ್ ಇನ್ನೂ ಎಕ್ಸ್ಟ್ರಾ ನೀರು ಹಾಕಲಿಕ್ಕೇನೂ ಇಲ್ಲ. ಅರಿಶಿನ ಈಗ ಹಾಕಿದೆ, ನಾನು ಸ್ವಲ್ಪ ಹಾಕಿದೆ. ಉಪ್ಪು ರುಚಿಗೆ ಬೇಕಾದಷ್ಟು, ಸ್ವಲ್ಪ ತೆಂಗಿನಕಾಯಿ ತುರಿ, ಸಕ್ಕರೆ ಬೇಕಾದಷ್ಟು, ಅರ್ಧ ಬೇಕಾದರೆ ಅರ್ಧ ಸ್ಪೂನ್. ನಾನು ಒಂದು ಅರ್ಧ ತುಂಡು ಮೆಣಸು ಕೂಡ ಹಾಕಿದ್ದೇನೆ ಇಲ್ಲಿ, ಸ್ವಲ್ಪ ಖಾರ ಇರಲಿ ಅಂತ. ಅದು ಈರುಳ್ಳಿ ಫ್ರೈ ಮಾಡುವಾಗ ನಾನು ಹಾಕಿದ್ದೆ. ಇಮಿಡಿಯೇಟ್ ಆದಂಥ ಒಂದು ಅವಲಕ್ಕಿ, ದಪ್ಪ ಅವಲಕ್ಕಿ ಹಾಗೂ ಪೆಪ್ಪರ್ ಫ್ರೈ, ಬ್ರೊಕೋಲಿ ಪೆಪ್ಪರ್ ಫ್ರೈ ರೆಡಿ.